ಆತ್ಮೀಯ ವೀಕ್ಷಕರ ನಮಸ್ಕಾರಗಳು. ಇವತ್ತು ಗಿಳಿಹೊಸೂರು ಗೋಕಾಕ್ ತಾಲೂಕು ನಮ್ಮ ಸ್ನೇಹಿತ ಸತೀಶ್ ಡಬ್ನವರಿವರ ಕಾಡಿನ ತೋಟದಲ್ಲಿ ಬಂದಿದ್ದೀವಿ. ಕಾಡು ಮನುಷ್ಯ ನೋವು ನೀಡುತ್ತಾನೆ, ಪ್ರಕೃತಿ ಪ್ರೀತಿ ಕೊಡುತ್ತಾಳೆ. ಮನುಷ್ಯನ ಪ್ರೀತಿಗೆ ಕೊನೆ ಇದೆ, ಬದಲಾವಣೆ ಇದೆ. ಕಾಡಿನ ಪ್ರೀತಿಗೆ ಯಾವತ್ತೂ ಕೊನೆಯಿಲ್ಲ, ಬದಲಾವಣೆ ಇಲ್ಲ. ಅಕಸ್ಮಾತ್ ಕಾಡು ಬದಲಾದರೆ ಅದು ನಮ್ಮ ತಪ್ಪು. ನಾವು ಗಿಡಗಳು ಕಡಿಯೋದ್ರಿಂದನೂ ಕೆಟ್ಟ ಕೆಲಸ ಮಾಡಿದ್ರೆ ಕಾಡು ನಾಶ ಆಗುತ್ತೆ. ಆ ಕಾಡು ಮಾತ್ರ ಸಿಟ್ಟಿ ಬರುತ್ತೆ. ನಾವು ಕಾಡನ್ನು ಎಷ್ಟು ಪ್ರೀತಿ ಕೊಡ್ತೋ ಅದಕ್ಕೆ ದುಪ್ಪಟ್ಟು ಪ್ರೀತಿ ಕಾಡು ಕೊಡ್ತೀವಿ. ಮನುಷ್ಯರಿಗೆ ಎಷ್ಟು ಪ್ರೀತಿ ಕೊಡ್ತೋ ಅದು ದುಪ್ಪಟ್ಟು ನೋವು ಕೊಡ್ತಾರೆ. ಎಲ್ಲಿ ಬಿಡಿ, ಸ್ವಲ್ಪ ನಮ್ಮ ಜೋಡಿ ಎಂಜಾಯ್ ಮಾಡಿ ನೀವು ನಮ್ಮ ಈ ಕಾಡನ್ನೆಲ್ಲ ನೋಡಿ. ಬನ್ನಿ, ನೀರಲ್ಲಿ ಹಣ್ಣಿನ ಬನಾನ ಇದೆ ಇಲ್ಲೆಲ್ಲ, ಇಲ್ಲಿ ಬನ್ನಿ ತೋರಿಸ್ತೀನಿ, ಬನ್ನಿ. ಹಾ, ಯಾರಿಗುಂಟು ಯಾರಿಗಿಲ್ಲ ಸೌಭಾಗ್ಯ. ನೋಡಿ, ನೀರನ್ನು ಬುಟ್ಟಿಲಿ ಎಲ್ಲಾದ್ರೂ ಸಿಗ್ಬೋದು. ಇಲ್ಲಿ ಹಸಿರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಆಹಾ. ಮನಸ್ಸು ಗಾಯಕನಲ್ಲಿದ್ದರೂ ಹಾಡಲಿಕ್ಕೆ ಇಷ್ಟಪಡ್ತದೆ. ಎಂಥ ಸುಂದರವಾದ ಪ್ರಕೃತಿ. ನಾನು ಕೂಡ ಇಲ್ಲಿ ಕನಗಾವದಲ್ಲಿ ಹುಟ್ಟಿ ಬೆಳೆದವನು. ಇದೇ ಕಾಡು, ಇದೇ ಪರಿಸರ. ಕುವೆಂಪು ಹೇಳ್ತಿದ್ರಲ್ಲ, ಹೋಗುವೇನಾ ಮಲೆ ನಾಡಿಗೆ ನನ್ನ ಒಲೆಯನ್ನು ಗುಡಿಗೆ ಅಂತ. ನಾನು ಅಷ್ಟೇ ಕನಗಾವದಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಈ ಕಾಡು, ಈ ಪ್ರೀತಿ. ಕನಗಾವ ಪಕ್ಕದಲ್ಲೇ ಇದೆ ಇದು ಕಾಡು. ಇದು ಇಲ್ಲೇ ಕೈತ್ನಾಳ ಪಕ್ಕದಲ್ಲಿ ಊರಿದೆ, ಅದರ ಪಕ್ಕದಲ್ಲೇ ಇದು ಸತೀಶ್ ಡಬ್ನವರ ತೋಟ ಇದೆ. ಬನ್ನಿ ನೋಡೋಣ, ನೇರಳೆ ಗಿಡಗಳು, ಮಾವಿನ ತೋಟಗಳು ಎಲ್ಲವನ್ನು ಎಂಜಾಯ್ ಮಾಡ್ತಾ ಹೋಗೋಣ ಬನ್ನಿ.